ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಾನು ನಿಮ್ಮ ದೀಪಾ ಗೌಡ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋದು ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್, ಅಂದರೆ ಒನ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಮ್ಯಾಥಮ್ಯಾಟಿಕ್ಸ್. ಏನಿರುತ್ತೆ ಇದರಲ್ಲಿ? ಬೇಸಿಕ್ ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳಿದೆ. ಮ್ಯಾಥ್ಸಿನ ಬೇಸಿಕ್ ಅಂತ ನೀವು ಹೋದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೇ ಇರೋದು. ಈ ಕಾನ್ಸೆಪ್ಟ್ಗಳನ್ನು ನಾನು ಈಸಿಯಾಗಿ ಶಾರ್ಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಬೇಗ ಸಾಲ್ವ್ ಮಾಡೋದು ಹೇಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಈ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಟ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಾಗಿದೆಯಾ? ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋಗಿ. ನಮ್ಮ ಇನ್ಸ್ಟಿಟ್ಯೂಟ್ನ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಟ್ಕೊಂಡು ನೀವು ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣ ನಮ್ಮ ಇನ್ಸ್ಟಿಟ್ಯೂಟ್ನ ಮಾಹಿತಿ ಸಿಗುತ್ತೆ. ಆ್ಯಂಡ್ ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ ಸಿಗುತ್ತೆ. ನೀವು ಯಾವುದೇ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಆನ್ಲೈನ್ ಅಡ್ಮಿಷನ್ಸನ್ನು ತಗೋಬಹುದಾಗಿದೆ. ಪ್ರಸ್ತುತ ಮಗು ನಿಮ್ಮ 4ನೇ ಕ್ಲಾಸಲ್ಲಿ ಓದ್ತಿದೆಯಾ, 5ನೇ ಕ್ಲಾಸಲ್ಲಿ ಓದ್ತಿದೆಯಾ, ತಡ ಮಾಡದೆ ಅಡ್ಮಿಷನ್ಸನ್ನು ತಗೊಳ್ಳಿ. ನವೋದಯ ಸೀಟನ್ನು ಇವತ್ತೇ ಖಚಿತಪಡಿಸ್ಕೊಳ್ಳಿ. 100% ಗ್ಯಾರಂಟಿ ಇರ್ತಕ್ಕಂಥ ಮಟೀರಿಯಲ್ಸನ್ನು ಕಳಿಸ್ಕೊಡ್ತೀವಿ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ನಂಬರ್ಸನ್ನು ಇವತ್ತೇ ನೋಟ್ ಮಾಡ್ಕೊಳ್ಳಿ. 9482324006, 7204636072, 8050730717 ಈ ನಂಬರ್ಗಳಿಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಅಡ್ಮಿಷನ್ಸನ್ನು ಹಿಂದೆ ತಗೋಬೋದಾಗಿದೆ. ಎಸ್, ಅಡ್ಮಿಷನ್ ತೊಗೊಂಡ್ರೆ ಮುಂದಿನ ಪ್ರೋಸೆಸ್ ಹೇಗೆ? ಎಸ್, ನಾವೇ ಓನ್ ಪ್ರಿಪೇರ್ ಮಾಡಿರೋಂಥ ಇಷ್ಟು ವರ್ಷಗಳ ಕ್ವೆಶನ್ ಪೇಪರನ್ನು ಅನಲೈಸ್ ಮಾಡಿರ್ತಕ್ಕಂಥ ಒಂದು ಬುಕ್ಕನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ, ಮಟೀರಿಯಲನ್ನು. ಏನಿರುತ್ತೆ ಅದರಲ್ಲಿ? ಸಿಲೆಬಸ್ ಇರುತ್ತೆ, ಪ್ಲಸ್ ಸಾಲ್ವ್ ಮಾಡಿರೋ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆ್ಯಂಡ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಕ್ವೆಶನ್ ಪೇಪರ್ಗಳು ಇರುತ್ತೆ. ಬರೀ ಮಟೀರಿಯಲ್ಸ್ ಕಳಿಸಲ್ಲ ನಾವು, ಡೈಲಿ ರೆಕಾರ್ಡೆಡ್ ಕ್ಲಾಸ್ ಬರುತ್ತೆ. ಪ್ರೀ ರೆಕಾರ್ಡೆಡ್ ಕ್ಲಾಸನ್ನು ಡೈಲಿ ಈವ್ನಿಂಗ್ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ. ಎಸ್, ಇಷ್ಟೆಲ್ಲ ತೊಗೊಂಡು ಡೈಲಿ ಅಂದರೆ ನಮ್ಮ ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಆದಾಗ ಕೂಡ ಚಾಪ್ಟರ್ ವೈಸ್ ಟೆಸ್ಟ್ಗಳು ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳು, ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಕೂಡ ನಾವು ಅನಲೈಸ್ ಮಾಡಿ ಡಿಸ್ಕಸ್ ಮಾಡಿ ವಿತ್ ಅನಲೈಸ್ ಮಾಡೋದನ್ನು ನಿಮಗೆ ವಿಡಿಯೋ ಕೂಡ ಅಂದರೆ ಕ್ಲಾಸಸ್ ಕೂಡ ನಿಮ್ಮನ್ನು ರೀಚ್ ಔಟ್ ಆಗುತ್ತೆ. ಎಸ್, ಇವತ್ತು ತಡ ಮಾಡದೆ ನೀವು ಅಡ್ಮಿಷನ್ಸನ್ನು ತಗೊಳ್ಳಿ. ಈ ನಂಬರ್ಗಳಿಗೆ ಕಾಲ್ ಮಾಡೋದನ್ನು ಮರಿಬೇಡಿ. ಎಸ್, ಇವತ್ತಿನ ಕ್ಲಾಸನ್ನು ತಡ ಮಾಡದೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಮ್ಮಲ್ಲಿ ಹೇಗಿರುತ್ತೆ ಆನ್ಲೈನ್ ಕ್ಲಾಸಸ್, ಎಷ್ಟು ಶಾರ್ಟ್ಕಟ್ ಮೂಲಕ ಎಷ್ಟು ಸಿಂಪಲ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅನ್ನೋದನ್ನು ನೀವು ಈ ಕ್ಲಾಸ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಎಸ್, ಡೈರೆಕ್ಟಾಗಿ ಕ್ಲಾಸಿಗೆ ಹೋಗೋಣ. ಬೇಸಿಕ್ ಅಂದರೆ ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೆ ಕ್ಲಾಸ್ ಬಗ್ಗೆ. ಎಸ್, ಫಂಡಮೆಂಟಲ್ ಆಪರೇಷನ್ ಅಂದರೆ ಏನು ಅಂತಲೂ ಹೇಳಿದ್ದೆ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಎಸ್, ಇವತ್ತು ಸ್ಟಾರ್ಟಿಂಗ್ ಅಡಿಷನ್ ಪ್ರಾಬ್ಲಮ್ ಒಂದಿಗೆ ಬಂದಿದ್ದೀನಿ. ಮಕ್ಕಳಿಗೆಲ್ಲ ನಾನು ಅನಲೈಸ್ ಮಾಡಿರೋ ಪ್ರಕಾರ ಅಡಿಷನ್, ಸಬ್ಟ್ರಾಕ್ಷನ್ ಸ್ವಲ್ಪ ಈಸಿ ಆಗುತ್ತೆ, ಬಟ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಟಫ್ ಆಗುತ್ತೆ. ಅದನ್ನೇ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಅಂದರೆ ವಿತ್ ಶಾರ್ಟ್ ಟ್ರಿಕ್ಸ್ ಮೂಲಕ ಮಾಡಿದ್ರೆ ಎಷ್ಟು ಈಸಿಯಾಗಿ ಎಕ್ಸಾಮಲ್ಲಿ 100% ರಿಸಲ್ಟ್ ತೊಗೋಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಎಸ್, ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್ ನೋಡಿ. ಎಸ್, 11.1 ಇದು ಡೆಸಿಮಲ್ ಅಡಿಷನ್ ಆಗಿರುತ್ತೆ. ಇದು ಸ್ವಲ್ಪ ಟಫ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಮಾಡಬೇಕು. ನಾರ್ಮಲ್ ಅಡಿಷನ್ನೇ ಇರುತ್ತೆ, ಡೆಸಿಮಲ್ ಪಾಯಿಂಟ್ ಇಡೋದೇ ಸಮಸ್ಯೆ. ಅದು ಹೇಗೆ ಸಾಲ್ವ್ ಮಾಡ್ತೀನಿ? ವಿತ್ ಶಾರ್ಟ್ ಟ್ರಿಕ್ಸಲ್ಲಿ ಮಲ್ಟಿಪ್ಲಿಕೇಶನ್, ಡಿವಿಷನನ್ನು ನೋಡೋಣ. ಈ ಕ್ವೆಶನ್ ಕಂಪ್ಲೀಟ್ ಮಾಡೋಣ. 11.1 ಇದೆ, ದೆನ್ 11.11. ನಿಮ್ಮ ಡೆಸಿಮಲ್ ಪಾಯಿಂಟ್ ಒಂದೇ ಸ್ಟ್ರೈಟ್ ಲೈನಲ್ಲಿ ಇರಬೇಕು. ಇದು ಎಷ್ಟಾದರೂ ಡಿಜಿಟ್ ಮುಂದೋಗಲಿ, ಇದು ಎಷ್ಟು ಡಿಜಿಟ್ ಆದರೂ ಮುಂದೋಗಲಿ, ಪಾಯಿಂಟ್ ಏನಿರ್ತೀವಿ ಡೆಸಿಮಲ್ ಪಾಯಿಂಟ್ ಅದು ಸೇಮ್ ಲೈನಲ್ಲೇ ಬರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ 11.111, ನೆಕ್ಸ್ಟ್ 11.41. ಓಕೆ, ನೋಡಿ ಡೆಸಿಮಲ್ ಪಾಯಿಂಟ್ ಎಲ್ಲ ಒಂದೇ ಲೈನಲ್ಲೇ ಬಂದಿದೆ, ಹೌದಲ್ವಾ? ಈ ರೀತಿಯೇ ಬರ್ಕೋಬೇಕು, ಆಗ ಮಾತ್ರ ಇದು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಡಿಷನ್ ಮಾಡಿ ಇಲ್ಲಿ ಏನೂ ಮೇಲಿಲ್ಲ ಅಂದರೆ 0 0 ಇದೆ ಅಂತ ಹೇಳಿ ಅರ್ಥ. ಓಕೆ, ನೆಕ್ಸ್ಟ್ 1, ದೆನ್ 1 + 1 2, ದೆನ್ 1 1 1, ದೆನ್ 3, 2 2 4, ದೆನ್ ಡೆಸಿಮಲ್ ಪಾಯಿಂಟ್ ಇರೋ ಜಾಗದಲ್ಲಿ ಪಾಯಿಂಟ್ ಇಡಿ.
ಅಗೈನ್ ಇಲ್ಲಿ 4 1 ಇದೆ, ಸೊ 4, ಅಗೈನ್ ಇಲ್ಲಿ 4 1s ಇದೆ, ಸೊ 4. ಸೊ ಆನ್ಸರ್ 44.4321. ಸೊ ಇಷ್ಟು ಈಸಿಯಾಗಿ ಮಾಡಿದ್ವಾ? ಎಸ್, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಗೊತ್ತಾಗಿದೆ ಅಲ್ವಾ? ಸೊ ಡೆಸಿಮಲ್ ಪಾಯಿಂಟ್ ಇದ್ದರೆ ಪಾಯಿಂಟನ್ನು ಒಂದೇ ಸ್ಟ್ರೈಟ್ ಲೈನಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ. ಸೊ ಆ ಕಡೆಗಾದರೂ ಎಷ್ಟಾದರೂ ನಂಬರ್ ಇರಲಿ, ಈ ಕಡೆಗಾದರೂ ಎಷ್ಟಾದರೂ ನಂಬರ್ ಇರಲಿ, ಸೊ ಡೆಸಿಮಲ್ ಪಾಯಿಂಟ್ಸ್ ಸ್ಟ್ರೈಟ್ ಲೈನಲ್ಲಿ ಬರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ಈ ಕ್ವೆಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವೆಶನ್ ಸಬ್ಟ್ರಾಕ್ಷನ್ ಮೇಲಿದೆ. ಸೊ ನಾನು ಆಲ್ರೆಡಿ ಹೇಳಿದೆ ತೊಗೊಂಡಿರೋದೇ ಈ ಕ್ವೆಶನ್ಗಳನ್ನು ಅಂತ, ಅಂದರೆ ಬೇಸಿಕ್ ಕಾನ್ಸೆಪ್ಟ್. ಸೊ 0.231 ಮೈನಸ್ 0.02. ಓಕೆ, ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ನಾನು ಆಲ್ರೆಡಿ ಹೇಳಿದೆ ಸಬ್ಟ್ರಾಕ್ಷನ್ ಕೂಡ ಪಾಯಿಂಟೆಡ್ ಡೆಸಿಮಲ್ ಸ್ಟ್ರೈಟ್ ಲೈನಲ್ಲೇ ಇರಬೇಕು. ದೆನ್ 1 ಇಲ್ಲೇನೂ ಇಲ್ಲ ಅಂದರೆ 0 ಇದೆ ಅಂತ, 1 - 0 1, 3 - 2 1, ದೆನ್ 2 - 0 2. ಸೊ ಪಾಯಿಂಟ್ ಎಲ್ಲಿದೆ ಅಲ್ಲೇ ಇಡಿ, 0 ಇಡಿ. ಸೊ 0.211 ಎಲ್ಲಿದೆ? ಸೊ ಆಪ್ಷನ್ ಡಿ ಯಲ್ಲಿದೆ. ಸೊ ಕನ್ಫ್ಯೂಸ್ ಮಾಡಲಿಕ್ಕೆ ಸೊ ಆಪ್ಷನ್ಸ್ ನೋಡಿ, 2.11 ಇದೆ, ಸೊ 21.1 ಇದೆ. ಸೊ ನೀವು ಡೆಸಿಮಲ್ ಪಾಯಿಂಟ್ ಸ್ವಲ್ಪ ಆಚೀಚೆ ಮಾಡಿದ್ರು ನಿಮ್ಮ ಆಪ್ಷನ್ಸ್ ಮಿಸ್ ಆಗಿ ಬರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು? ಸೊ ಪಾಯಿಂಟೆಡ್ ಅಡಿಷನ್ ಸಬ್ಟ್ರಾಕ್ಷನಲ್ಲಿ ಡೆಸಿಮಲ್ ಪಾಯಿಂಟನ್ನು ಸ್ಟ್ರೈಟ್ ಲೈನಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಎಸ್, 52.11. ಎಸ್, ಇದನ್ನು 1 ಮಲ್ಟಿಪ್ಲೈ ಮಾಡಿ 1 ಮಲ್ಟಿಪ್ಲೈ ಮಾಡಿ ತುಂಬ ಏನು 2 ಸ್ಟೆಪ್ 3 ಸ್ಟೆಪ್ಪಲ್ಲಿ ಬರೋದನ್ನ ಸೊ ಸಿಂಪಲಾಗಿ ನಿಮ್ಮ ಮಕ್ಕಳು ವಿತ್ ಶಾರ್ಟ್ ಟ್ರಿಕ್ಸ್ ಹೇಗೆ ಮಾಡ್ಬೋದು ಸೊ ನೋಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋದು 52 × 11 ಕೊಟ್ಟಿದ್ದಾರೆ. ಏನು ಮಾಡಬಹುದು ಶಾರ್ಟ್ ಟ್ರಿಕ್ಸಲ್ಲಿ? ಸೊ ಫಸ್ಟ್ ಡಿಜಿಟ್ 5 ಇದೆ, 5ಅನ್ನು ಹಾಗೆ ಬರ್ಕೊಳ್ಳಿ. ಲಾಸ್ಟ್ ಡಿಜಿಟ್ 2 ಇದೆ, ಸೊ 2ಅನ್ನು ಹಾಗೆ ಬರ್ಕೊಳ್ಳಿ. ಸೊ ಮಿಡಲಲ್ಲಿ ಡಿಜಿಟ್ಸ್ ಬರಬೇಕಲ್ವಾ? ಸೊ ಏನು ಮಾಡಬೇಕು ಅದಕ್ಕೆ? ಸೊ ಏನೂ ಇಲ್ಲ, ಇರೋದು ಇಷ್ಟೇ ಆನ್ಸರ್. ಸೊ 5 + 2 7 ಮಾಡಿ. ಸೊ 572 ಇಸ್ ದ ಆನ್ಸರ್. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ಇದೇ ರೀತಿ ಮಾಡೋದು. ಸೊ 572 ಇಸ್ ದ ಆನ್ಸರ್. ಸೊ ಇಲ್ಲಿ 1 ಆಗಿದೆ, ಸೊ 2 572 ಇಸ್ ದ ಆನ್ಸರ್. ಕ್ಲಿಯರ್ ಆಗಿದೆ. ಸೊ 52 5ಅನ್ನು ಫಸ್ಟ್ ಬರಿತೀರಾ, ಲಾಸ್ಟ್ ಡಿಜಿಟನ್ನು ಲಾಸ್ಟಿಗೆ ಬರಿತೀರಾ. ಸೊ ಮಿಡಲಲ್ಲಿರೋದು ಏನು ಮಾಡಬೇಕು? ಇದೆರಡನ್ನು ಅಡಿಷನ್ ಮಾಡಬೇಕು. ಸೊ 5 + 2 7. ಸೊ ದಟ್ ಈಸ್ ದ ಆನ್ಸರ್. ಇದೇ ಬರುತ್ತಾ ಆನ್ಸರ್? ಮಲ್ಟಿಪ್ಲೈ ಮಾಡಿ ನೋಡಿ. 52 × 11. ಸೊ 1 2s are 2, 1 5s are 5. ಅಗೈನ್ 1 2s are 2, 1 5s are 5. ಸೊ 2 7 5. ಸೊ ಗೊತ್ತಾಯ್ತಲ್ವಾ? 572. ಇಷ್ಟೇ ಶಾರ್ಟ್ ಟ್ರಿಕ್ಸಲ್ಲಿ ನಮ್ಮ ನೋಟ್ಸ್ ಕೂಡ ಇದೆ ಆ್ಯಂಡ್ ನಮ್ಮ ಕ್ಲಾಸಸ್ ಕೂಡ ಹೀಗೆ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನಿಖರವಾಗಿ ಸ್ಪೀಡಾಗಿ ಮಾಡಬೇಕಾ? ಸೊ ಖಂಡಿತ ನಮ್ಮಲ್ಲಿ ಅಡ್ಮಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ 532 × 11. ಸೊ ದಿಸ್ ಈಸ್ ಆಲ್ಸೋ ಸೇಮ್ ಟೈಪ್ ಆಫ್ ಕ್ವೆಶನ್. ಅಂದರೆ ಲಾಸ್ಟಿಗೆ 11 ಅಂದರೆ ಇಂಟು 11 ಬಂದರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಆಲ್ರೆಡಿ ತೋರಿಸಿದ್ದೀನಿ. ಸೊ ಈಗಾಗಲೇ ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅನಿಸುತ್ತೆ. ಸೊ ಫಸ್ಟ್ ಡಿಜಿಟ್ 5ಅನ್ನು ಬರ್ಕೊಳ್ಳಿ. ಸೊ ಲಾಸ್ಟ್ ಡಿಜಿಟ್ 2ಅನ್ನು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇದೇನು ಮಾಡಬೇಕು? ನಾನು ಹೇಳಿದ್ದೆ ಅಡಿಷನ್ ಮಾಡಬೇಕಂತ. ಅಲ್ಲಿ 2 ಡಿಜಿಟ್ ಇದ್ದರೂ ಡೈರೆಕ್ಟ್ ಅಡಿಷನ್ ಮಾಡಿದ್ರಿ, ಬಟ್ ಇಲ್ಲ ಆಗಲ್ಲ. ಫಸ್ಟ್ 3 + 2ಅನ್ನು ಅಡಿಷನ್ ಮಾಡಿ. ಸೊ 5 ಬರುತ್ತೆ. ನೆಕ್ಸ್ಟು 5 + 3ಅನ್ನು ಅಡಿಷನ್ ಮಾಡಿ 8 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ, 5852. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಒಂದು ಸಲ ಮಾಡಿ ತೋರಿಸ್ಲಾ, ಆಗ ನಿಮಗೆ ಗೊತ್ತಾಗುತ್ತೆ. 532 × 11. ಸೊ 1ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ 532. ಅಗೈನ್ 532. ಸೊ 2 2 + 3 5, 5 + 3 8. ಸೊ 5852. ಸೊ ಆನ್ಸರ್ ಕ್ಲಿಯರ್ ಇದೆ. ಇಷ್ಟು ಪ್ರೊಸೀಜರ್ ಮಾಡೋದು ನೀವು ಒಂದೇ ಲೈನಲ್ಲಿ ಮಾಡ್ಬೋದಾಗಿದೆ. ಸೊ ಇದೇ ರೀತಿಯ ಎಲ್ಲ ಚಾಪ್ಟರ ಶಾರ್ಟ್ ಟ್ರಿಕ್ಸ್ ಇದೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಹೇಗಿರುತ್ತೆ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನೋ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. 59 × 99. ನಾನು ಆಗಲೇ 11 ಅಂದರೆ 11 111 ಸೊ ಆ ಥರ ಇರೋದನ್ನು ಹೇಳಿದೆ. ಸೊ ಈಗ 59 × 99 ಈ ಥರ ಇದ್ದರೆ ಏನು ಮಾಡಬೇಕು? ಇದನ್ನು ಕೂಡ ಶಾರ್ಟ್ ಟ್ರಿಕ್ಸಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು. ಸೊ 59 × 99 ಮಾಡ್ತೀರಾ. ಸೊ ಹೇಗೆ ಈಸಿಯಾಗಿ ಮಾಡೋದು?
59ಅಲ್ಲಿ -1 ಮಾಡಿ. ಸೊ 59ಅಲ್ಲಿ -1 ಮಾಡಿದ್ರೆ ಏನು ಬರುತ್ತೆ? ಸೊ 58 ಆಗುತ್ತೆ. ಈ 58ಅನ್ನು ಇಲ್ಲಿ ಯಾವುದೇ ನಂಬರ್ ಇರಲಿ ನೋಡಿ, ಫಸ್ಟ್ ಸೆಕೆಂಡು 2 ನಂಬರ್ ಇರುತ್ತಲ್ವ ಮಲ್ಟಿಪ್ಲೈ ಮಾಡೋಕ್ಕೆ. ಸೊ ಈ ಫಸ್ಟ್ ನಂಬರಲ್ಲಿ ಯಾವುದೇ ನಂಬರ್ ಇರಲಿ, ಸೊ -1 ಮಾಡಬೇಕು. ಸೊ -1 ಮಾಡಿದ್ರೆ ನಿಮಗೆ ಏನು ಆನ್ಸರ್ ಬರುತ್ತೆ ಅದನ್ನು ಈ 99ಇಂದ ಮೈನಸ್ ಮಾಡಿ. ಸೊ ಈಗೇನು ಬಂತು? 9 - 8 1, 9 - 5 4. ಸೊ 5841 ಇದನ್ನು ಜಾಯಿನ್ ಮಾಡಿ ಬರೆದ್ರೆ ಸೊ ಇದೇ ನಿಮ್ಮ ಆನ್ಸರ್. ಸೊ 99ಇಂದ 59 ಮಲ್ಟಿಪ್ಲೈ ಮಾಡೋದು ಎಷ್ಟು ಕಷ್ಟ ಇದೆ. ಸೊ ಅದನ್ನು ವಿಚ್ ಶಾರ್ಟ್ ಟ್ರಿಕ್ಸಲ್ಲಿ ಸೊ ಫಸ್ಟ್ ಡಿಜಿಟಲ್ಲಿ -1 ಮಾಡಿ ಸೊ ಬಂದಿರೋ ಆನ್ಸರನ್ನು ಇಲ್ಲಿಗೆ ಹಾಕಿದ್ರೆ ಸೊ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 5841 ಆಪ್ಷನ್ ಎ ಅಲ್ಲಿದೆ. ಎಸ್, ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕ್ವೆಶನ್ ಕೂಡ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗೋಣ. 31228 ಈಸ್ ಡಿವಿಸಿಬಲ್ ಬೈ 31,228 ಈಸ್ 31,228 ಈ ಕೆಳಗಿನ ಯಾವುದರಿಂದ ಡಿವೈಡ್ ಆಗುತ್ತೆ ಅಂದರೆ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ನಮ್ಮಲ್ಲಿ ಡಿವಿಸಿಬಿಲಿಟಿ ರೂಲ್ ಅಂತಲೇ ಇದೆ. ಸೊ 2ಇಂದ ಡಿವೈಡ್ ಆದರೆ ಹೇಗಿರಬೇಕು, 3ಇಂದ ಡಿವೈಡ್ ಆಗಬೇಕು ಅಂದರೆ ಆ ನಂಬರ್ ನೋಡಿದ ಕೂಡಲೇ ಹೇಳ್ಬೋದು 2ಇಂದ ಡಿವೈಡ್ ಆಗುತ್ತಾ, 3ಇಂದ ಡಿವೈಡ್ ಆಗುತ್ತಾ, 5ಇಂದ ಡಿವೈಡ್ ಆಗುತ್ತಾ, 4ಇಂದ ಆಗುತ್ತಾ. ಸೊ ಎಲ್ಲವನ್ನು ಈಸಿಯಾಗಿ ಶಾರ್ಟ್ ಟ್ರಿಕ್ಸ್ ಮೂಲಕ ಹೇಳ್ಬೋದು. ಸೊ ಅದರ ಒಂದು ಅಪ್ಲಿಕೇಬಲ್ ಕ್ವೆಶನ್ ಇದು. ಸೊ ಇಲ್ಲಿ ನೋಡಿ, ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ 31228 ಇದು ಯಾವುದರಿಂದ ಡಿವೈಡ್ ಆಗುತ್ತೆ? ಸೊ 2 ಡಿವಿಸಿಬಿಲಿಟಿ ರೂಲ್ ಹೇಳುತ್ತೆ. ಸೊ 8 ಅಂದರೆ 0 2 4 6 8 ಯಾವುದೇ ಲಾಸ್ಟ್ ಡಿಜಿಟ್ ಆಗಿದ್ರು ಕೂಡ 2ಇಂದ ಡಿವೈಡ್ ಆಗುತ್ತೆ ಅಂತ. ಇಲ್ಲ ಆಪ್ಷನಲ್ 2 ಇದೆಯಾ? ಸೊ ಆಪ್ಷನಲ್ 2 ಇಲ್ಲ. ಸೊ ಇರೋ ಆಪ್ಷನಲ್ಲಿ ಯಾವ್ದು ಡಿವೈಡ್ ಆಗುತ್ತೆ ಅಂತ ನೋಡೋದಾದರೆ 3ಇಂದ ಡಿವೈಡ್ ಆಗೋದಕ್ಕೆ ಬೇರೆ ರೂಲ್ ಇದೆ. ಲೈಕ್ ಎಲ್ಲ ಈ ಡಿಜಿಟ್ಸ್ ಏನಿದೆ ಈ ನಂಬರಲ್ಲಿ ಇರೋ ಒಂದೊಂದು ಸಿಂಗಲ್ ಡಿಜಿಟನ್ನು ಕೂಡ ಆ್ಯಡ್ ಮಾಡಿದ್ರೆ ಸೊ ಆ ಸಮ್ 3ಇಂದ ಡಿವೈಡ್ ಆದರೆ ಹೋಲ್ ನಂಬರ್ 3ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದನ್ನು ನೋಡಿ ನೀವೀಗ 3 + 1 + 2 + 2 + 8 3 + 1 4 4 + 2 6 6 + 2 8 8 + 8 16 16 3ಇಂದ ಡಿವೈಡ್ ಆಗುತ್ತಾ? 15 ಡಿವೈಡ್ ಆಗುತ್ತೆ, ಬಟ್ 16 ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಕ್ಯಾನ್ಸಲ್ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ 5ಇಂದ ಹೋಗಬೇಕಾ? ಸೊ 5ಇಂದ ಹೋಗಬೇಕು ಅಂದರೆ ಎಂಡಲ್ಲಿ ನಿಮಗೆ 0 ಇರಬೇಕು, ಇಲ್ಲ 5 ಇರಬೇಕು. ಆಗ ಮಾತ್ರ 5ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಸೊ ಇದ್ರ ಎಂಡಲ್ಲಿ 8 ಇದೆ. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ 5ಇಂದ ಡಿವೈಡ್ ಆಗಲ್ಲ. ದೆನ್ ನಾವು 6ಗೆ ಹೋಗಬೇಕಂದ್ರೆ 6ಗೆ ಹೋಗಬೇಕು ಅಂದರೆ 2ಇಂದನೂ ಡಿವೈಡ್ ಆಗೋ ರೂಲ್ ಫಾಲೋ ಮಾಡಬೇಕು, 3ಇಂದ ಡಿವೈಡ್ ಆಗೋ ರೂಲು ಫಾಲೋ ಮಾಡಬೇಕು. ಸೊ ಇದು 2ಇಂದ ಡಿವೈಡ್ ಆಗುತ್ತೆ, ಬಟ್ 3ಇಂದ ಆಗ್ತಾ ಇಲ್ಲ. ಹಾಗಾಗಿ ಆಬ್ವಿಯಸ್ಲಿ 6ಇಂದ ಆಗಲ್ಲ. ಸೊ ಇನ್ನು ಉಳಿದಿರೋದು ಒಂದೇ 4. ಸೊ ನಾನು ಆಪ್ಷನ್ ಎಲ್ಲದನ್ನು ನಿಮಗೆ ಅನಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಉಳಿದಿರೋದು 4ಇಂದ ಡಿವೈಡ್ ಆಗಬೇಕಂದ್ರೆ ಈ ಲಾಸ್ಟ್ 2 ಡಿಜಿಟನ್ನು ತಗೊಳ್ಳಿ. ಈ ಲಾಸ್ಟ್ 2 ಡಿಜಿಟ್ ಯಾವುದಾದ್ರೂ ಇರಲಿ, ಎಷ್ಟು ಡಿಜಿಟ್ ನಂಬರ್ ಆದರೂ ಆಗಿರಲಿ, ಲಾಸ್ಟ್ 2 ಡಿಜಿಟ್ 4ಇಂದ ಡಿವೈಡ್ ಆಗುತ್ತಾ? ಸೊ ಹೋಲ್ ನಂಬರ್ 4ಇಂದ ಡಿವೈಡ್ ಆಗುತ್ತೆ. ಸೊ 28 4 7s 28. ಸೊ ಈ 28 4ಇಂದ ಡಿವೈಡ್ ಆಗ್ತಾ ಇದೆ. ಸೊ ಹೋಲ್ ನಂಬರ್ 4ಇಂದ ಡಿವೈಡ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮಲ್ಲಿ ಇಷ್ಟೇ ಶಾರ್ಟ್ ಟ್ರಿಕ್ಸ್ನ ಆನ್ಲೈನ್ ಕ್ಲಾಸಸ್ ನಿಮಗೆ ಪ್ರತಿದಿನ ಬರುತ್ತೆ. ಸೊ ಹೇಗೆ ನಾನು ಅನಲೈಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ಅನಲೈಸ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ಮಟೀರಿಯಲ್ಸ್ ನಿಮ್ಮ ಕೈಯಲ್ಲಿ ಇರುತ್ತೆ. ಎಸ್, ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗೋಣ. A number when divided by 108 given quotient as 29 and remainder 24. What is this number? ಒಂದು ಸಂಖ್ಯೆಯನ್ನು 108ರಿಂದ ಭಾಗಿಸಿದಾಗ 29ನ್ನು ಭಾಗಲಬ್ಧವಾಗಿಯೂ 24ನ್ನು ಶೇಷವಾಗಿಯೂ ನೀಡುತ್ತದೆ. ಸೊ ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಈ ಸೈಡ್ ಇರೋದನ್ನ ಡಿವೈಸರ್ ಅಂತ ಕರಿತೀವಿ. ಅಂದರೆ ಯಾವುದರಿಂದ ನಾವು ಡಿವೈಡ್ ಮಾಡ್ತೀವಿ ಅದು ಡಿವೈಸರ್. ಇದು ಡಿವಿಡೆಂಡ್, ಅಂದರೆ ಯಾವುದನ್ನು ಡಿವೈಡ್ ಮಾಡ್ತೀವಿ ಅದನ್ನು ಡಿವಿಡೆಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದನ್ನು
ಕೋಶಂಟ್ ಅಂತ ಹೇಳಿ ಕರಿತೀವಿ. ಸೊ ಕೆಳಗಡೆ ಉಳಿಯೋದನ್ನು ರಿಮೈಂಡರ್ ಅಂತ ಕರಿತೀವಿ. ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ? ಸೊ ಒಂದು ಫಾರ್ಮುಲಾ ಇದೆ, ಈ ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ಈ ರೀತಿಯ ಯಾವುದೇ ಕ್ವಶನ್ ಕೊಟ್ಟರು ಈಸಿಯಾಗಿ ಮಾಡ್ಬೋದು. ಸೊ ಏನದು ಫಾರ್ಮುಲಾ? ಸೊ ಡಿವಿಡೆಂಡನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಡಿವೈಸರ್, ಸೊ ಎ ನಂಬರ್ ವೆನ್ ಡಿವೈಡೆಡ್ ಬೈ 108 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಡಿವೈಸರ್ 108 ಡಿವೈಡ್ ಮಾಡ್ತಾ ಇದ್ದಾರೆ ಒಂದು ನಂಬರನ್ನು. ಸೊ ನಮಗೆ ಕೋಶಂಟ್ ಏನು ಬರ್ತಾ ಇದೆ? 29 ಬರ್ತಾ ಇದೆ. ಸೊ ರಿಮೈಂಡರ್ 24 ಬರ್ತಾ ಇದೆ. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡಿ. ಸೊ ಡಿವಿಡೆಂಡನ್ನು ಕಂಡುಹಿಡಿಬೇಕಾಗಿದೆ. ಸೊ ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಸೊ ಗೊತ್ತಾಗಿದೆ ಅಲ್ವಾ? ಇದೊಂದು ಫಾರ್ಮುಲಾ ಇದ್ದರೆ ಈ ರೀತಿಯ ಯಾವುದೇ ಕ್ವಶನ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡಬೇಕು. ಡಿವೈಸರ್ ಎಷ್ಟಿದೆ? ಸೊ 108 ಇದೆ. ಇಂಟು ಕೋಶಂಟ್ ಎಷ್ಟಿದೆ? ಸೊ 29 ಇದೆ. ಪ್ಲಸ್ ರಿಮೈಂಡರ್ 24 ಇದೆ. ಇದೆರಡು ಮಲ್ಟಿಪ್ಲೈ ಮಾಡಿ ಅದಕ್ಕೆ ಆ್ಯಡ್ ಮಾಡಿದ್ರೆ ಸೊ ನಮ್ಮ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. 9 8s 72. ಓಕೆ, 900, ಹಾಗಾಗಿ 7 ಹಾಗೆ ಇಟ್ಟಿದ್ದೀನಿ. 9 1s 9. ನೆಕ್ಸ್ಟ್ 2 ಇಂದ ಮಾಡಿ. 2 8s 16, ದೆನ್ 2 1s 2. ಸೊ ಆ್ಯಡ್ ಮಾಡಿ 2 ಬರುತ್ತೆ. 2, ದೆನ್ 7 + 6 13, ದೆನ್ 1 ಕ್ಯಾರಿ, 9 + 11 ಆಗುತ್ತೆ. ದೆನ್ 1 3. ಸೊ 3 1. ಓಕೆ, ಸೊ 3 1 3 2 ಬಂತು. ಪ್ಲಸ್ ರಿಮೈಂಡರ್ ಇದೆ. ಸೊ 24 ಆ್ಯಡ್ ಮಾಡಬೇಕಾಗತ್ತೆ. ಇದು ನಾನು ಡಿವೈಸರ್ ಇಂಟು ಕೋಶಂಟ್ ಮಾಡಿದ್ದೀನಿ. ದೆನ್ ಪ್ಲಸ್ ರಿಮೈಂಡರ್ ಮಾಡಬೇಕಾಗತ್ತೆ. ಸೊ 3 1 3 2 ಪ್ಲಸ್ 24 ಮಾಡಿ. ಸೊ ಆನ್ಸರ್ ಸಿಗುತ್ತೆ. 2 + 4 6, 3 + 2 5, 1 3. ಸೊ 3 1 5 6. ಸೊ ಎಲ್ಲಿದೆ ಆಪ್ಷನ್? ಸೊ ಆಪ್ಷನ್ ಎ ಅಲ್ಲಿದೆ. ಸೊ ಇದೊಂದು ಫಾರ್ಮುಲಾ ಯೂಸ್ ಮಾಡಿದ್ರೆ ಇಂಥ ಅಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದಾಗಿದೆ. ಸೊ ಈಗ ನಾನು ಏನು ಹೇಳಿಕೊಟ್ಟೆ ಇಷ್ಟು ಶಾರ್ಟ್ ಟ್ರಿಕ್ಸ್ ಆ್ಯಂಡ್ ಎಲ್ಲ ಚಾಪ್ಟರಲ್ಲೂ ಸೊ ಶಾರ್ಟ್ ಟ್ರಿಕ್ಸನ್ನು ಯೂಸ್ ಮಾಡಿಯೇ ನಿಮ್ಮ ಮಗು ವಿತಿನ್ 1 ಮಿನಿಟ್ಸಲ್ಲಿ ಅಲ್ಲಿ ಅಂದರೆ ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅಷ್ಟಕ್ಕೆ ಪ್ರಿಪೇರ್ ಮಾಡಿಸ್ತೀವಿ ಆ್ಯಂಡ್ 100% ಗ್ಯಾರಂಟಿ ಸಕ್ಸಸ್ ಬೇಕಾ? ಸೊ ನಮ್ಮ ಇನ್ಸ್ಟಿಟ್ಯೂಟನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಂಬರ್ಗಳನ್ನು ಆಲ್ರೆಡಿ ಶೋ ಮಾಡಿದ್ದೀನಿ. ಎಸ್, ಅಡ್ಮಿಷನ್ಸನ್ನು ಹಿಂದೆ ತಗೊಳ್ಳಿ, ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.